ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ರಮೇಶ್ ಉರ್ಬಿನ್ ಅವ್ರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ನಾವು ಏನು ಭೂಮಾಪಕರು ಹುದ್ದೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ 2ರ ಜಾಮೆಟ್ರಿ ಸಿಲೆಬಸ್ದಾಗಿಂದ ಏನು ಇದು ಫಸ್ಟ್ ಚಾಪ್ಟರ್ ಆಗಿರ್ತಕ್ಕಂತಹ ಎಕ್ಸಿಮ್ಸ್ ಆ್ಯಂಡ್ ಪೋಸ್ಟುಲೇಟ್ಸ್ ಚಾಪ್ಟರ್ನ ನಾನು ಅದರಲ್ಲಿರ್ತಕ್ಕಂತಹ ಸಿಲೆಬಸನ್ನು ಹೇಳ್ತಾ ಇದ್ದೆ. ಈಗ ಹಿಂದಿನ ಒಂದೆರಡು ವಿಡಿಯೋದಲ್ಲಿ ನಾನು ಬೇಸಿಕ್ ಟರ್ಮ್ಸ್ ಬಗ್ಗೆ ಹೇಳಿದ್ದೀನಿ. ಲೈನ್ಸ್ ಅಂದರೆ ಏನು, ಆ್ಯಂಗಲ್ಸ್ ಅಂದರೆ ಏನು, ಮತ್ತು ಪಾಯಿಂಟ್ಸ್ ಅಂದರೆ ಏನು, ಲೈನ್ ಸೆಗ್ಮೆಂಟ್ ಅಂದರೆ ಏನು, ರೇ ಅಂದರೆ ಏನು, ಎಲ್ಲ ಬೇಸಿಕ್ ಟರ್ಮ್ಸ್ ನಾನು ಹಿಂದಿನ ನಾನು 2 ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿದ ನಂತರ ನೀವು ಈ ವಿಡಿಯೋವನ್ನು ನೋಡೋದು ಸೂಕ್ತ. ಸೊ ಹಾಗಾಗಿ ನಾವು ತಡ ಮಾಡದೆ ನೆಕ್ಸ್ಟ್ ಏನು ಇದು ಎಕ್ಸಿಮ್ಸ್ ಆ್ಯಂಡ್ ಪೋಸ್ಟುಲೇಟ್ಸ್ ಕಾನ್ಸೆಪ್ಟ್ದಾಗಿದ್ದ ಇರ್ತಕ್ಕಂಥ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಮುಂದುವರಿತೀನಿ. ಸೊ ಈಗ ಟೈಪ್ಸ್ ಆಫ್ ಆ್ಯಂಗಲ್ಸ್ ಹೇಳೋಕ್ಕಿಂತ ಮುಂಚೆ ಆ್ಯಂಗಲ್ ಅಂದರೆ ಏನೇನು ಅಂತ ನಾನು ನಿಮಗೆ ಹೇಳಿದ್ದೆ. ಆ್ಯಂಗಲ್ ಅಂದರೆ 2 ರೇಗಳಿಂದ ಆಗಿರುತ್ತೆ. ಒಂದು ಸ್ಟಾರ್ಟಿಂಗ್ ಅದಕ್ಕೆ ಇನಿಷಿಯಲ್ ಪಾಯಿಂಟ್ ಇರುತ್ತೆ ಅಂತ ಹೇಳಿದ್ದೆ. ಅಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆ್ಯಂಗಲ್ ಇದೆ, ಇಲ್ಲಿ ಆ್ಯಂಗಲ್, ಇಲ್ಲಿ 2 ರೇಸ್ ಇದೆ. ಇದು ಒ ಬಿ ಅನ್ನೋದೊಂದು ರೇ ಇದೆ, ಒ ಎ ಅನ್ನೋದೊಂದು ರೇ ಇದೆ. ಈ 2 ರೇಗಳಿಂದ ಕೂಡಿ ಇದು ಈ ಓ ಪಾಯಿಂಟಲ್ಲಿ ಏನಾಗಿರುತ್ತೆ ಅಂದರೆ ಅದು ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಅದು ಆ್ಯಂಗಲ್ ಅನ್ನ ಫಾರ್ಮೇಷನ್ ಮಾಡಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಆ್ಯಂಗಲ್ ಅಂತ ಕರಿತೀವಿ ಅಂತೇಳಿ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅದಾದ ನಂತರ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಹೇಳಿದ್ದೆ, ಅದನ್ನ ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಆ್ಯಂಗಲ್ ಅನ್ನೋದೊಂದು ಕಾನ್ಸೆಪ್ಟ್ ಮುಗಿದ ಮೇಲೆ ಟೈಪ್ಸ್ ಆಫ್ ಆ್ಯಂಗಲ್ಸ್ ಅಂತ ಬರುತ್ತೆ. ಅಂದ್ರೆ ಯಾವ ಟೈಪ್ ಆ್ಯಂಗಲ್ ಅದಾವ, ಏನೇನು ಹೆಂಗ ಅನ್ನೋದನ್ನ ನಾವು ಈಗ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನೋಡೋಣ. ಈಗ ಮೊದಲನೇದಾಗಿ ಟೈಪ್ಸ್ ಆಫ್ ಆ್ಯಂಗಲ್ಸ್ ನಲ್ಲಿ ಸ್ಟ್ರೇಟ್ ಆ್ಯಂಗಲ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸ್ಟ್ರೇಟ್ ಆ್ಯಂಗಲ್ ಅಂದ್ರೆ ಏನ್ ಗೊತ್ತಾ, ಆರ್ಮ್ಸ್ ಆಫ್ ದ ಆ್ಯಂಗಲ್ ಲೈ ಇನ್ ಎ ಸ್ಟ್ರೇಟ್ ಲೈನ್. ಅಂದ್ರೆ ಈ ಆ್ಯಂಗಲ್ಗೆ 2 ಆರ್ಮ್ಸ್ ಇರ್ತಾವ. ಒಂದು ಇಲ್ಲಿ ನೋಡ್ಬೋದು, ಇದು ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ಈ ಓ ಪಾಯಿಂಟ್ ಅಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಈ ಆ್ಯಂಗಲ್ಗೆ 2 ಆರ್ಮ್ಸ್ ಇರ್ತಾವ. ಒಂದು ಒ ಬಿ ಅನ್ನೋದೊಂದು ಆರ್ಮ, ಒ ಎ ಅನ್ನೋದೊಂದು ಆರ್ಮ. ಇವಕ್ಕೆ ಏನಂತ ಕರಿತಾರಂದ್ರೆ ಆರ್ಮ್ಸ್ ಆಫ್ ದ ಆ್ಯಂಗಲ್ ಅಂತ ಕರಿತಾರೆ. ಆರ್ಮ್ಸ್ ಅಂದ್ರೆ ಆ್ಯಂಗಲಿನ ತೋಳುಗಳು. ಅಂದ್ರೆ ನೋಡಿ, ಈಗ ಇಲ್ಲೊಂದು ಈ ರೀತಿ ನಾ ಏನ್ ತೋರಿಸ್ತೀನಿ, ಈ ರೀತಿ ಒಂದು ಈ ಪಾಯಿಂಟ್ ಅಲ್ಲಿ ಆ್ಯಂಗಲ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಇದು ಒಂದು ಆರ್ಮು, ಇದೊಂದು ಆರ್ಮು. ಅಂದ್ರೆ ಈ ಪಾಯಿಂಟ್ ದಾಗ ಏನಾಗಿರುತ್ತೆ, ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನಾವೇನ್ ಕರಿತೀವಿ, ಆರ್ಮ್ಸ್ ಆಫ್ ದ ಆ್ಯಂಗಲ್ ಅಂತ ಕರಿತಾರೆ. ಹಂಗಾಗಿ ಇಲ್ಲಿ ನೋಡ್ಬೇಕು ನೀವು, ಸ್ಟ್ರೇಟ್ ಆ್ಯಂಗಲ್ ಅಂದ್ರೆ ಆರ್ಮ್ಸ್ ಆಫ್ ದ ಆ್ಯಂಗಲ್ ಲೈ ಇನ್ ಎ ಸ್ಟ್ರೇಟ್ ಲೈನ್. ಅಂದ್ರ ಈ ಆ್ಯಂಗಲ್ದ 2 ತೋಳುಗಳು ಸ್ಟ್ರೇಟ್ ಲೈನ್ ದಾಗ ಇರ್ತಾವ ಅಂತ ಹೇಳ್ತಾರೆ. ಅಂದ್ರ ಸ್ಟ್ರೇಟ್ ಲೈನ್ ದಾಗ ಇರ್ತಾವ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೆಂಟರ್ ಪಾಯಿಂಟ್ ಆಂಗಲ್ ಕ್ರಿಯೇಟ್ ಎಲ್ಲಾಗಿದೆ, ಓ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗಿದೆ. ಒ ಎ ಅನ್ನೋದು ಒಂದು ರೇ, ಒ ಬಿ ಅನ್ನೋದು ಒಂದು ರೇ. ಇಲ್ಲಿ ನೋಡ್ಬೋದು ನೀವು, ಈ ಒ ಎ ಅನ್ನೋದು ಒಂದು ರೇ, ಒ ಬಿ ಅನ್ನೋದು ಒಂದು ರೇ. ಇಲ್ಲಿ ಆಂಗಲ್ ಎಲ್ಲಿ ಕ್ರಿಯೇಟ್ ಆಗಿದೆ, ಈ ಪಾಯಿಂಟ್ ದಾಗ ಕ್ರಿಯೇಟ್ ಆಗಿದೆ. ಆಕ್ಚುಲಿ ಇದು ಏನಾಗಿರುತ್ತೆ ಅಂದ್ರೆ, ಇದು ಒ ಬಿ ಅನ್ನ ನಾವು ಈಗ ನೋಡ್ಬೋದು ನೀವು, ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇದು ಒಯರೇಯನ್ನ ನಾ ಏನ್ ಮಾಡಿರ್ತೀನಿ, ಈ ಇಲ್ಲಿ ಒಯರೇಯನ್ನ ನೀವು ಏನಂತ ತಿಳ್ಕೊಬಹುದು, ಇಲ್ಲಿ ಏನೋ ಇದು ಸ್ಕೇಲ್ ಅಂತ ನೀವು ಒಯರೇಯನ್ನ ತಿಳ್ಕೊಳ್ಳಿ. ನಾ ಇದೇನ್ ಮಾಡ್ತೀನಿ, ರೊಟೇಷನ್ ಮಾಡ್ತೀನಿ. ಅಂದ್ರೆ ಇಲ್ಲಿ ನೀವು 0 ಡಿಗ್ರಿ ಅಂತ ತಗೊಂಡ್ರೆ, ನಾ ಈ ರೀತಿ ಹಿಂಗ ರೊಟೇಷನ್ ಮಾಡಿದ್ರೆ ನಾ ಏನ್ ಮಾಡ್ತೀನಿ, ಈಗ ಹಾಫ್ ರೊಟೇಷನ್ ಮಾಡ್ತೀನಿ. ಅಂದ್ರ 0 ಡಿಗ್ರಿ ಅಂದ್ರೆ ನಾ ಇಲ್ಲಿ ತನಕ ರೊಟೇಷನ್ ಮಾಡಿದ್ರೆ ಎಷ್ಟಾಗತ್ತೆ, ಹಾಫ್. ಅಂದ್ರೆ ಇದನ್ನ ಏನ್ ಮಾಡ್ತೀನಿ, ಹಾಫ್ ರೊಟೇಷನ್ ಮಾಡಿ ನಾನು ತಿರುಗಿಸ್ತೀನಿ. ಸೊ ಹಾಫ್ ರೊಟೇಷನ್ ಅಂತಂದ್ರೆ ಎಷ್ಟಾಗತ್ತೆ, ಒಂದು ಸರ್ಕಲ್ ನಲ್ಲಿ ನಾವು ಟೋಟಲ್ ಆಗಿ 360 ಡಿಗ್ರಿ ಇರುತ್ತೆ. ಅಂದ್ರ ನಾವು ಒಂದು ಸರ್ಕಲ್ ಅನ್ನ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡಬಹುದು, ಒಂದು ಸರ್ಕಲ್ ಅನ್ನ ನಾವು ಟೋಟಲ್ ಏನ್ ಮಾಡ್ತೀವಿ ಅಂತಂದ್ರ 360 ಡಿಗ್ರಿ ಕನ್ಸಿಡರ್ ಮಾಡ್ತೀವಿ. ಇದಕ್ಕೇನ, ಇಲ್ಲಿ 0 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಡಿಗ್ರಿ. ಇದು ಏನಾಗತ್ತಂದ್ರ ಇದೇನ 180 ಪ್ಲಸ್ 90 270 ಡಿಗ್ರಿ. ಇಲ್ಲಿ ಲಾಸ್ಟ್ಗೆ ಏನಾಗತ್ತಂದ್ರ 360 ಡಿಗ್ರಿ ಆಗುತ್ತೆ. ಅಂದ್ರೆ ಒಂದು ಸರ್ಕಲ್ ಅನ್ನ ನಾವು ತಗೊಂಡಿವಿ ಅಂತಂದ್ರ ಅದಕ್ಕೆ ಆ ಸರ್ಕಲ್ ನಲ್ಲಿ ನಾವು ಒಂದು ಇನಿಷಿಯಲ್ ಪೊಸಿಷನ್ ದಿಂದ ಒಂದು ಹಾಫ್ ಟರ್ನ್ ಮಾಡಿದ್ರೆ ಏನ್ ಫಾರ್ಮೇಶನ್ ಆಗತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ. ಅದರದ್ದು ಮೆಜರ್ ಎಷ್ಟು ಇರ್ತೈತೆ ಅಂದ್ರೆ 180 ಡಿಗ್ರಿ ಇರುತ್ತೆ. ಇಲ್ಲಿಂದ ನಾವು ಇಲ್ಲಿಗೆ ಇದೇನೇ ಮಾಡಿದ್ರೆ ರೊಟೇಷನ್ ಮಾಡಿದ್ರೆ 180 ಡಿಗ್ರಿ ಆಂಗಲ್ ಕ್ರಿಯೇಟ್ ಆತಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಸ್ಟ್ರೇಟ್ ಆಂಗಲ್. ಸ್ಟ್ರೇಟ್ ಆಂಗಲ್ ಆಗಿ ಏನಾಗಿರ್ತೈತೆ ಅಂದ್ರ ಇವೆರಡು ಆರ್ಮ್ಸ್ ಅದಾವಲ್ಲ, ಇವೆರಡು ಸ್ಟ್ರೇಟ್ ಲೈನ್ ದಾಗ ಅದಾವ. ಇಲ್ಲಿ ನೋಡ್ಬೋದು ನೀವು, ಈ ಒ ಬಿ ಆರ್ಮ ಮತ್ತು ಒ ಎ ಆರ್ಮ ಎರಡು ಏನದಾವತ್ತಂದ್ರ ಒಂದ ಲೈನ್ ದಾಗ ಅದಾವ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಸ್ಟ್ರೇಟ್ ಆಂಗಲ್. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ರೈಟ್ ಆಂಗಲ್. ರೈಟ್ ಆಂಗಲ್ ಅಂದ್ರೆ ಏನು ಗೊತ್ತಾ? an angle is a right angle
ಓನ್ಲಿ ಇಫ್ ಇಟ್ ಈಸ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ಎ ಸ್ಟ್ರೇಟ್ ಆಂಗಲ್. ಅಂದ್ರ ಈ ಸ್ಟ್ರೇಟ್ ಆಂಗಲ್ ಅರ್ಧ ರೊಟೇಷನ್ ಮಾಡಿದ್ವಿ ಅಂದ್ರೆ ನಾವ್ ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ನಾವು ರೈಟ್ ಆಂಗಲ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ನಾ ಇಲ್ಲಿ ಏನ್ ಮಾಡಿದ್ದೆ, ಸ್ಟ್ರೇಟ್ ಆಂಗಲ್ ಆಗ ಹಾಫ್ ರೊಟೇಷನ್ ಮಾಡಿದ್ದೆ. ಈ ರೀತಿಯಾಗಿ ಏನ್ ಮಾಡಿದ್ದೆ, ಇಲ್ಲಿ ಇಟ್ಕೊಂಡು ಈ ರೇಯನ್ನ ನಾ ಇಲ್ಲಿಗೆ ಹಾಫ್ ರೊಟೇಷನ್ ಮಾಡಿದ್ದೆ. ಬಟ್ ಇಲ್ಲಿ ರೈಟ್ ಆಂಗಲ್ ಏನಾಗತ್ತಂದ್ರ ನಾ ಹಾಫ್ ರೊಟೇಷನ್, ಈ ಹಾಫ್ ರೊಟೇಷನ್ ಅರ್ಧ ಅಂದ್ರೆ ಏನ, ಕ್ವಾರ್ಟರ್ ರೊಟೇಷನ್. ಅದಕ್ಕೆ ನಾ ಇಲ್ಲಿ ಏನೇನ್ ಬರ್ದಿದ್ದೇನೆ ಅಂದ್ರೆ ಅಮೌಂಟ್ ಆಫ್ ರೊಟೇಷನ್ ಈಸ್ ಈಕ್ವಲ್ ಟು ಎಕ್ಸಾಕ್ಟ್ಲಿ ಕ್ವಾರ್ಟರ್ ಟರ್ನ್. ಅಂದ್ರ ಕ್ವಾರ್ಟರ್ ಟರ್ನ್ ಅಂದ್ರೆ ಏನ, 90 ಅನ್ನಂಗ. ಇಲ್ಲಿ ನೋಡ್ರಿ, ಇದು ಹಾಫ್ ರೊಟೇಷನ್ ಆಯ್ತು. ಇದ್ರದ್ದು ಹಾಫ್ ಅಂತಂದ್ರೆ ಎಷ್ಟಾಗತ್ತೆ, ನಾ ಇಲ್ಲಿ 180 ಡಿಗ್ರಿ ತೆಗಿಸೀನಿ. 180 ಡಿಗ್ರಿ ಹಾಫ್ ಟರ್ನ್ ಎಷ್ಟಾಗತ್ತೆ, 90 ಡಿಗ್ರಿ ಆಗತ್ತ. ಸೊ ಎಕ್ಸಾಕ್ಟ್ಲಿ ಏನ್ ರೈಟ್ ಆಂಗಲ್ ಏನಪ್ಪಾ ಅಂತಂದ್ರ ಅದು ಸ್ಟ್ರೇಟ್ ಆಂಗಲ್ ಹಾಫ್ ಇದ್ದಕ್ಕೆ ಅದಕ್ಕೆ ಏನಂತ ಕರಿತಾರ ಅಂದ್ರೆ ರೈಟ್ ಆಂಗಲ್ ಅಂತ ಕರಿತಾರ. ಅಂದ್ರೆ ಅದ್ರ ಮೆಜರ್ ಎಷ್ಟು ಇರ್ತೈತೆ ಅಂದ್ರೆ 90 ಡಿಗ್ರಿ ಇರುತ್ತ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ OB ರೇನಿಂದ ನಾ ಏನ್ ಮಾಡ್ತೀನಿ, ಎಕ್ಸಾಕ್ಟ್ ಆಗಿ ಒಂದು ಕ್ವಾರ್ಟರ್ ಟರ್ನ್. ಕ್ವಾರ್ಟರ್ ಅಂದ್ರೆ ಏನ್ ಗೊತ್ತಾ, 90. ಕ್ವಾರ್ಟರ್ ಅಂದ್ರೆ ಏನು, 90. ಇಲ್ಲಿ ನೋಡ್ಬೋದು ನೀವು, ಕ್ವಾರ್ಟರ್ ಟರ್ನ್ ಮಾಡ್ತೀನಿ ಅಂದ್ರೆ ತಿರುಗಿಸ್ತಾನ. ಇಲ್ಲಿ ನೋಡು, ಇಲ್ಲಿಂದ ಇಲ್ಲಿಂದ ತನಕ ಏನ್ ಮಾಡ್ತೀನಿ, ಇಷ್ಟು ಕ್ವಾರ್ಟರ್ ಏನ್ ಮಾಡ್ತೀನಿ, ತಿರುಗಿಸ್ತಾನೆ. ಕ್ವಾರ್ಟರ್ ಏನ್ ಮಾಡಿ ತಿರುಗಿಸ್ತೀನಿ ಅಂದ್ರ ಅದು ಏನಾಗತ್ತೆ ಅಂದ್ರೆ ಇಲ್ಲಿ 90 ಡಿಗ್ರಿ ಆಂಗಲ್ ಏನ ಅದ್ರ 90 ಡಿಗ್ರಿ ಆಂಗಲ್ ಈ ಪಾಯಿಂಟ್ ಒಳಗೆ ಕ್ರಿಯೇಟ್ ಆಗತ್ತ. ಸೊ ಅದಕ್ಕೆ ಏನಂತ ಕರಿತಾರಂದ್ರ ರೈಟ್ ಆಂಗಲ್ ಅಂತ ಕರಿತಾರ. ರೈಟ್ ಆಂಗಲ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ ಸ್ಟ್ರೇಟ್ ಆಂಗಲ್ ಹಾಫ್ ಇತ್ತಂದ್ರ ಅದಕ್ಕೆ ರೈಟ್ ಆಂಗಲ್ ಅಂತ ಕರಿತಾರ. ಇನ್ನು ನೆಕ್ಸ್ಟ್ ಯಾವ್ದತ್ತಂದ್ರ ಅಕ್ಯೂಟ್ ಆಂಗಲ್. ಈ ರೈಟ್ ಆಂಗಲ್ ಅಂದ್ರೆ ಏನಂತ ಗೊತ್ತಾತಂದ್ರ ನಿಮ್ಗೆ ಅಕ್ಯೂಟ್ ಆಂಗಲ್ ಮತ್ತು ಆಬ್ಚೂಸ್ ಆಂಗಲ್ ಅದು ಮೀನಿಂಗ್ ನಿಮ್ಗೆ ಬಹಳ ಈಸಿಯಾಗಿ ಅರ್ಥ ಆಗತ್ತ. ಅಕ್ಯೂಟ್ ಆಂಗಲ್ ಅಂದ್ರೆ ಏನಿಲ್ಲ, ಇದು ಏನ್ ಗೊತ್ತಾ, ಇದಕ್ಕೆ ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಇನಿಷಿಯಲ್ ಏನಿರುತ್ತಲ್ಲ, ಸ್ಟಾರ್ಟಿಂಗ್ ಇನಿಷಿಯಲ್ ಪಾಯಿಂಟ್ಗೆ ನಾವು 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಮತ್ತೆ ಅದ್ ರೊಟೇಷನ್ ಮಾಡ್ತಾ ಇಲ್ಲಿ ಬಂದಿವಿ ಅಂದ್ರೆ ಇದಕ್ಕೆ 90 ಡಿಗ್ರಿ. ಹಂಗ ಹಾಫ್ ಟರ್ನ್ ಮಾಡಿದ್ವಿ ಅಂದ್ರೆ 180 ಡಿಗ್ರಿ. ಮತ್ತೊಂದು ಕ್ವಾರ್ಟರ್ ಟರ್ನ್ ಮಾಡಿದ್ವಿ ಅಂದ್ರೆ 270 ಡಿಗ್ರಿ. ಮತ್ತೊಂದು ಕ್ವಾರ್ಟರ್ ಟರ್ನ್ ಮಾಡಿದ್ವಿ ಅಂದ್ರೆ 360 ಡಿಗ್ರಿ. ಅಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಆಗತ್ತೆ. ಸೊ ಹಂಗಾಗಿ ಎಕ್ಸಾಕ್ಟ್ಲಿ ಹಾಫ್ ಟರ್ನ್ ಮಾಡಿದ್ರೆ ಸ್ಟ್ರೇಟ್ ಆಂಗಲ್ ಹಾಫ್ ಮಾಡಿದ್ರೆ 90 ಡಿಗ್ರಿ ಅಂದ್ರೆ ರೈಟ್ ಆಂಗಲ್. ಸೊ ಇನ್ನು ಅಕ್ಯೂಟ್ ಆಂಗಲ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಅಕ್ಯೂಟ್ ಆಂಗಲ್ ಅನ್ನೋದು ಲೆಸ್ ದ್ಯಾನ್ 90 ಡಿಗ್ರಿ ಅಂಡ್ ಗ್ರೇಟರ್ ದ್ಯಾನ್ 0 ಡಿಗ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ಲೆಸ್ ದ್ಯಾನ್ 90 ಡಿಗ್ರಿ ಅಂದ್ರೆ ರೈಟ್ ಆಂಗಲ್ ಎಷ್ಟು ಇರ್ತೈತಿ, 90 ಡಿಗ್ರಿ ಇರ್ತೈತಿ. ಅದಕ್ಕೆ ನಾವ್ ಏನಂತೀವಿ ಅಂದ್ರ ಅಕ್ಯೂಟ್ ಆಂಗಲ್ ಅಂತಂದ್ರ 90 ಡಿಗ್ರಿಗಿಂತ ಕಡಿಮೆ 0 ಡಿಗ್ರಿಗಿಂತ ಜಾಸ್ತಿ ಇತ್ತಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರ ಏನೋ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ನೋಡ್ಬೋದು ಇಲ್ಲಿ ನೀವು, ಇದು 90 ಡಿಗ್ರಿ. ಎಕ್ಸಾಕ್ಟ್ಲಿ ಇದೈತಲ್ಲ, ಎಕ್ಸಾಕ್ಟ್ಲಿ ನಾವು ಇಲ್ಲಿ ಎಕ್ಸಾಕ್ಟ್ ಆಗಿ ಈ ರೀತಿ ಈಗ ನಾವು ಏನ್ ಮಾಡಿದ್ವಿ ಅಂದ್ರೆ ರೊಟೇಷನ್ ಮಾಡಿದ್ವಿ ಅಂದ್ರ ಕ್ವಾರ್ಟರ್ ಟರ್ನ್ ರೊಟೇಷನ್ ಮಾಡಿದ್ವಿ ಅಂದ್ರೆ 90 ಡಿಗ್ರಿ ಆಗತ್ತ. ಬಟ್ ಅಕ್ಯೂಟ್ ಆಂಗಲ್ ಅಂದ್ರೆ ಏನ್ ಗೊತ್ತಾ, ಈ 90 ಡಿಗ್ರಿಗಿಂತ ಕಡಿಮೆ ಇರತ್ತ, 0 ಡಿಗ್ರಿಗಿಂತ ಜಾಸ್ತಿ ಇರತ್ತ. ಅದಕ್ಕೆ ಏನಂತ ಕರೀತಾರ ಅಂದ್ರ ಅಕ್ಯೂಟ್ ಆಂಗಲ್ ಅಂತ ಕರೀತಾರ. ಸೊ ಅಕ್ಯೂಟ್ ದ ಮೀನಿಂಗ್ ಏನಪ್ಪಾ ಅಂತಂದ್ರ ಪೂರ್ತಿ ಶಾರ್ಪ್ ಅನ್ನಂಗ. ಇಂಗ್ಲಿಷ್ನಾಗ ಅಕ್ಯೂಟ್ ಮೀನಿಂಗ್ ಅಂದ್ರ ಶಾರ್ಪ್ ಅಂದಂಗ. ಶಾರ್ಪ್ ಅಂದ್ರೆ ಇಲ್ಲಿ ನೋಡ್ರಿ, ಈ ರೀತಿ ಒಂದು ಶಾರ್ಪ್ ಇದನ್ನ ಫಾರ್ಮೇಶನ್ ಆಗತ್ತಲ್ಲ, ಅದಕ್ಕೆ ಏನಂತ ಕರಿತಾರ ಅಂತಂದ್ರೆ ಅಕ್ಯೂಟ್ ಆಂಗಲ್ ಅಂತ ಕರೀತಾರ. ಅಕ್ಯೂಟ್ ಆಂಗಲ್ ಅಂದ್ರೆ 0 ಡಿಗ್ರಿಗಿಂತ, ಇಲ್ಲಿ ನೋಡ್ಬೋದು ಇದು 0 ಡಿಗ್ರಿ, ಇದು 90 ಡಿಗ್ರಿ. 0 ಡಿಗ್ರಿಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಕಡಿಮೆ, ಅದಕ್ಕೆ ಏನಂತಾರತ್ತಂದ್ರ ಅಕ್ಯೂಟ್ ಆಂಗಲ್ ಅಂತೇಳಿ ಕರೀತಾರ. ನಿಮ್ಗೆ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಇಂಪಾರ್ಟೆಂಟ್ ಸ್ಟ್ರೇಟ್ ಆಂಗಲ್, ಆಮೇಲೆ ರೈಟ್ ಆಂಗಲ್ ಆದ್ಮೇಲೆ ಅಕ್ಯೂಟ್ ಆಂಗಲ್. ಇನ್ನು ಅಕ್ಯೂಟ್ ಆಂಗಲ್ ಆದ್ಮೇಲೆ ಅಬ್ಚೂಸ್ ಆಂಗಲ್ ಅಂತ ಬರುತ್ತೆ. ಅಬ್ಚೂಸ್ ಆಂಗಲ್ ಅಂದ್ರೆ ಏನಪ್ಪಾ ಅಂತಂದ್ರ, ಈಗ ಇದು 4ನೇ ಟೈಪ್ದ ಆಂಗಲ್ ಅಬ್ಚೂಸ್ ಆಂಗಲ್. ಅಬ್ಚೂಸ್ ಆಂಗಲ್ ಅಂತಂದ್ರ ಇದ್ರದ ಇಂಗ್ಲಿಷ್ನಾಗ ಮೀನಿಂಗ್ ಏನಪ್ಪಾ ಅಂತಂದ್ರ ಬ್ಲಂಟ್ ಅಂದಂಗ, ಅಂದ್ರ ಮಂಡ್ ಅಂದಂಗ. ಆಗಲೇ ನಾ ಏನ್ ಹೇಳಿದ್ನಿ, ಅಕ್ಯೂಟ್ ಅಂದ್ರ ಶಾರ್ಪ್ ಅಂತ ಹೇಳಿದ್ದೆ, ಅಂದ್ರ ಚೂಪಾದ ತುದಿ. ಈಗ ಅಬ್ಚೂಸ್ ಅಂದ್ರೆ ಏನ್ ಗೊತ್ತಾ, ಮೊಂಡವಾದ ಅಂದ್ರ ಮಂಡ ತುದಿ ಅಂದಂಗ. ಅಂದ್ರ ಏನಾಗಿರ್ತೈತಿ, ಶಾರ್ಪ್ ಅಂದ್ರ ಹಿಂಗಿರ್ತೈತಿ, ಮಂಡ್ ಅಂದ್ರ ಅದ್ರ ಉಲ್ಟಾ ಹಿಂಗಿರ್ತೈತಿ. ಅದಕ್ಕೆ ಅಬ್ಚೂಸ್ ಅಂತ ಹೇಳಿ ಕರೀತಾರ. ಸೊ ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರ ಅಕ್ಯೂಟ್ ಅಂದ್ರ ಶಾರ್ಪ, ಅಬ್ಚೂಸ್ ಅಂದ್ರ ಮಂಡ. ಅದಕ್ಕೆ ನಾವೇನಂತ ಕರಿತೀವಿ, ಏನಂದ್ರೆ ಅಬ್ಚೂಸ್ ಆಂಗಲ್ ಅಂತ ಕರೀತಾರೆ. ಅದಕ್ಕೆ ಇಂಗ್ಲಿಷ್ನಾಗ ಅಬ್ಚೂಸ್ಗೆ ಏನಂತ ಕರೀತಾರ ಅಂದ್ರೆ ಬ್ಲಂಟ್ ಪಾರ್ಟ್ ಆಫ್ ದ ಆಂಗಲ್, ಬ್ಲಂಟ್ ಅಂತ ಕರೀತಾರೆ.
ಅದರ ಮೀನಿಂಗ್ ಬ್ಲಂಟ್ ಅತ್ತಾರ. ಸೊ ಅಬ್ಚೂಸ್ ಆಂಗಲ್ ಅಂದ್ರೆ ಏನ್ ಗೊತ್ತಾ, ಇದು 0 ಡಿಗ್ರಿಕ್ಕಿಂತ ಜಾಸ್ತಿ ಇರತ್ತ, ಅಂದ್ರೆ 90 ಡಿಗ್ರಿಕ್ಕಿಂತ ಜಾಸ್ತಿ ಇರತ್ತ, 90 ಡಿಗ್ರಿಕ್ಕಿಂತ ಜಾಸ್ತಿ ಇರತ್ತ. ಇಲ್ಲೊಂದು ಏನ್ ಮಾಡ್ತೀನಿ ನಾನು, ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ 0, ಇದು ಒಂದು ಇನಿಷಿಯಲ್ ರೇ ಎ, ಇಲ್ಲಿ ಏನಿರುತ್ತೆ ಇದು 90 ಡಿಗ್ರಿ ಇರುತ್ತೆ, ಅಂದ್ರೆ ಇದೊಂದು ರೈಟ್ ಆಂಗಲ್. ಇದು ಏನಿದೆ ಹಿಂಗ ನಾವು ಈ ರೀತಿ ಲೈನ್ ಫಾರ್ಮೇಶನ್ ಮಾಡಿದ್ರೆ ಏನಾಗತ್ತಿದ ಸ್ಟ್ರೇಟ್ ಆಂಗಲ್ 180 ಡಿಗ್ರಿ ಆಗತ್ತೆ. ಇದು 180 ಡಿಗ್ರಿ, ಇದು 90 ಡಿಗ್ರಿ, ಇದು 0 ಡಿಗ್ರಿ. ಇದಕ್ಕೆ ನಾ ಬಿ ಅಂತ ಹೆಸರು ಕೊಡ್ತೀನಿ, ಇದಕ್ಕೆ ಸಿ ಅಂತ ಹೆಸರು ಕೊಡ್ತೀನಿ. ಈಗ ಏನಾಗ್ತಂದ್ರ 0 ಡಿಗ್ರಿಗಿಂತ ಜಾಸ್ತಿ 90 ಡಿಗ್ರಿಗಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಏನಂತ ಕರೀತಾರ, ಅಕ್ಯೂಟ್ ಆಂಗಲ್ ಅಂತ ಕರೀತಾರ. ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇತ್ತಂದ್ರೆ ಏನಂತ ಕರೀತಾರ, ರೈಟ್ ಆಂಗಲ್ ಅಂತ ಕರೀತಾರ. ಪೂರ್ತಿ ಹಾಫ್ ರೊಟೇಷನ್ ಮಾಡಿದ್ವಿ ಅಂದ್ರೆ 180 ಡಿಗ್ರಿ ಆಗುತ್ತೆ, ಅದಕ್ಕೆ ಏನಂತ ಕರೀತಾರ ಅಂದ್ರೆ ಸ್ಟ್ರೇಟ್ ಆಂಗಲ್ ಅಂತ ಕರೀತಾರ. ಇನ್ನ ಅಬ್ಚೂಸ್ ಆಂಗಲ್ ಅಂತಂದ್ರ 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಅಬ್ಚೂಸ್ ಆಂಗಲ್ ಅಂತ ಹೇಳಿ ಕರೀತಾರ. ಸೊ ಇಲ್ಲಿ ನೋಡ್ಬೋದು 90 ಡಿಗ್ರಿಗಿಂತ ಜಾಸ್ತಿ ಅಂದ್ರ ಇಲ್ಲಿ ಬರುತ್ತಾ, 180 ಡಿಗ್ರಿಗಿಂತ ಕಡಿಮೆ ಅಂದ್ರೆ ಈ ಪಾರ್ಟ್ದಾಗ ಏನ್ ಆಂಗಲ್ಸ್ ಫಾರ್ಮೇಶನ್ ಆಗ್ತಾವಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಅಬ್ಚೂಸ್ ಆಂಗಲ್ಸ್ ಅಂತ ಕರೀತಾರ. ಅಂದ್ರ ನೀವು 179 ಡಿಗ್ರಿ ಮತ್ತೆ 91 ಡಿಗ್ರಿ ಇವೆಲ್ಲ ಏನತ್ತಂದ್ರ ಅಬ್ಚೂಸ್ ಆಂಗಲ್ಸ್. ಯಾಕಂದ್ರೆ ಅವು 90 ಡಿಗ್ರಿಗಿಂತ ಜಾಸ್ತಿ ಇದಾವ, 180 ಡಿಗ್ರಿಗಿಂತ ಏನದಾವ ಕಡಿಮೆ ಇದಾವ. ಅಂತಾವೆಲ್ಲ ಆಂಗಲ್ಗಳಿಗೆ ಏನಂತ ಕರೀತಾರ ಅಂದ್ರೆ ಅಬ್ಚೂಸ್ ಆಂಗಲ್ಸ್ ಅಂತ ಹೇಳಿ ಕರೀತಾರ. ಸೊ ಇಲ್ಲಿ ಈ ತರ ಏನಾದ್ರು ಆಂಗಲ್ಸ್ ಫಾರ್ಮೇಶನ್ ಆಯ್ತಂದ್ರ ಈ ಪಾಯಿಂಟ್ ಓ ಇಲ್ಲಿ ಏನಾರ ಆಂಗಲ್ಸ್ ಫಾರ್ಮೇಶನ್, ಇದನ್ನೊಂದು ಏನಂತ ತಿಳ್ಕೊರಿ, ಒಂದು 145 ಡಿಗ್ರಿ ಅಂತ ತಿಳ್ಕೊರಿ. 145 ಅಂದ್ರೆ ಏನೈತಿದ 90 ಡಿಗ್ರಿಗಿಂತ ಜಾಸ್ತಿ ಐತಿ, 180 ಡಿಗ್ರಿಗಿಂತ ಕಡಿಮೆ ಐತಿ. ಸೊ ಇಂಥ ಇದಕ್ಕೆ ಆಂಗಲ್ಸ್ ಗಳಿಗೆ ಏನಂತ ಕರೀತಾರ ಅಂದ್ರೆ ಅಬ್ಚೂಸ್ ಆಂಗಲ್ಸ್ ಅಂತ ಕರೀತಾರ. ನೆಕ್ಸ್ಟ್ ಬರೋ ಆಂಗಲ್ ಯಾವ್ದಪ್ಪ ಅಂತಂದ್ರ ರಿಫ್ಲೆಕ್ಸ್ ಆಂಗಲ್ ಅಂತ ಬರುತ್ತೆ. ನೆಕ್ಸ್ಟ್ ಟೈಪ್ ಯಾವ್ದಂದ್ರೆ ರಿಫ್ಲೆಕ್ಸ್ ಆಂಗಲ್. 5ನೇ ಟೈಪ್ ಯಾವ್ದಪ್ಪ ಅಂತಂದ್ರ ರಿಫ್ಲೆಕ್ಸ್ ಆಂಗಲ್. ರಿಫ್ಲೆಕ್ಸ್ ಆಂಗಲ್ ಏನಂತಂದ್ರ ಇದು ಆಂಗಲ್ ಗ್ರೇಟರ್ ದ್ಯಾನ್ 180 ಡಿಗ್ರಿ greater than 180 degree and less than 360 degree. ಅಂದ್ರೆ ಏನಂತ ಅರ್ಥ, ಯಾವ ಆಂಗಲ್ಗಳು 180 ಡಿಗ್ರಿಗಿಂತ ಜಾಸ್ತಿ ಇದೆ ಮತ್ತು 360 ಡಿಗ್ರಿಗಿಂತ ಕಡಿಮೆ ಇದಾವಲ್ಲ ಅಂತಹ ಆಂಗಲ್ಸ್ ಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ರಿಫ್ಲೆಕ್ಸ್ ಅಂತ ಯಾಕೆ ಕರಿತಾರತ್ತಂದ್ರ ಇಲ್ಲಿ ನೋಡ್ಬೋದು, ಇದ ಒಂದು ಸರ್ಕಲ್ದಾಗ ನಾವು ಒಂದು ಸರ್ಕಲ್ ಇಲ್ಲಿ ಡ್ರಾ ಮಾಡ್ತೀನಿ. ಇಲ್ಲಿ ಏನಾಗತ್ತ, ಇದು 0 ಡಿಗ್ರಿ ಇರುತ್ತೆ, ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿ 90 ಡಿಗ್ರಿ, ಇದು 180 ಡಿಗ್ರಿ, ಇದು 270 ಡಿಗ್ರಿ. ಇಲ್ಲಿ ಏನಾಗತ್ತೆ, ಒಂದು ಕಂಪ್ಲೀಟ್ ರೊಟೇಷನ್ ಆತಂದ್ರೆ ಮತ್ತೆ ವಾಪಸ್ ಏನಾಗುತ್ತೆ 360 ಡಿಗ್ರಿ ಆಗುತ್ತಾ. ಈಗ ಇಲ್ಲಿಂದ ಇಲ್ಲಿ ತನಕ ನಾವೇನ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿ ತನಕ ಹಿಂಗ್ ಬಂದ್ವಿ ಅಂದ್ರೆ ಒಂದು ಹಾಫ್ ಟರ್ನ್ ಆಗತ್ತ, ಅದು 180 ಡಿಗ್ರಿ ಆಗತ್ತ. ಇನ್ನ ಏನ್ ಮಾಡ್ತಾರಂದ್ರ 180 ಡಿಗ್ರಿ ಅಂದ್ರೆ 360 ಡಿಗ್ರಿಗೆ ನಾವು ತಿರುಗಿಸ್ಬೇಕಂದ್ರೆ ಅದ್ರ ನಾವ್ ಏನ್ ಮಾಡ್ಬೇಕು, ಉಲ್ಟಾ ತಿರುಗಿಸ್ಬೇಕು. ಮತ್ತೆ ಹಿಂಗ್ ಬಂದಿರುತ್ತೆ ಹಿಂಗ, ಮತ್ತೆ ಇಲ್ಲಿ ಬತ್ತಂದ್ರೆ ಏನಾಗತ್ತೈತಿ ಉಲ್ಟಾ ತಿರುಗಿಸ್ಬೇಕು. ಅಂದ್ರೆ ಆಂಗಲ್ ಯಾವ ರೀತಿ ಫಾರ್ಮೇಶನ್ ಆಗತ್ತಂದ್ರ ಇಲ್ಲಿ ನಾನು ನಿಮ್ಗೆ ಬರೆದು ತೋರಿಸ್ತೀನಿ. ಆಂಗಲ್ ಯಾವ ರೀತಿ ಫಾರ್ಮೇಶನ್ ಆಗತ್ತಂದ್ರ ಇಲ್ಲಿ ಆಂಗಲ್ ಈ ರೀತಿ ಫಾರ್ಮೇಶನ್ ಆಗತ್ತೆ. ಇದು ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲಿ ಓ ಇದೊಂದು ಲೈನ್, ಓ ಅನ್ನೋದೊಂದು ಲೈನ್. ಇದೇನಾಗತ್ತಂದ್ರ ಆಂಗಲ್ ಈ ರೀತಿ ಫಾರ್ಮೇಶನ್ ಆಗತ್ತ. ಅಂದ್ರೆ ಇದ ಒಂದು ಎಷ್ಟು 180 ಅಂದ್ರ ಒಂದು 225 ಡಿಗ್ರಿ ಇರ್ಬೋದು ಅಂತ ತಿಳ್ಕೊರಿ. ಅಂದ್ರೆ ಏನಾಗತ್ತ 180 ಡಿಗ್ರಿಗಿಂತ ಜಾಸ್ತಿ
ಇಲ್ಲಿ 180 ಡಿಗ್ರಿ ಇತ್ತ, 180 ಡಿಗ್ರಿಗಿಂತ ಜಾಸ್ತಿ ಮತ್ತು 360 ಡಿಗ್ರಿಗಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಏನಂತ ಕರೀತಾರ ಅಂದ್ರೆ ರಿಫ್ಲೆಕ್ಸ್ ಆಂಗಲ್ ಅಂತ ಕರೀತಾರ. ಒಂದು ಹಾಫ್ ಟರ್ನ್ ಆದ್ಮೇಲೆ ಮತ್ತೆ ಏನು ವಾಪಸ್ ಇದನ್ನ ಬರುತ್ತಲ್ಲ, ಒಂದು ಹಾಫ್ ರೊಟೇಷನ್ ಬರುತ್ತಲ್ಲ, ಅದಕ್ಕೆ ಏನಂತ ಕರೀತಾರ ಅಂದ್ರೆ ರಿಫ್ಲೆಕ್ಸ್ ಆಂಗಲ್. ಅಂದ್ರೆ 180 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, 360 ಡಿಗ್ರಿಗಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಏನಂತ ಕರೀತಾರ ರಿಫ್ಲೆಕ್ಸ್ ಆಂಗಲ್ ಅಂತ ಕರೀತಾರ. ಇದನ್ನ ನೀವು ನೆನಪಿಟ್ಕೋಬೇಕಾಗತ್ತೆ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ರಿಫ್ಲೆಕ್ಸ್ ಆಂಗಲ್ಸ್ ಫಾರ್ಮೇಶನ್ ಅದು ಎಕ್ಸಾಮ್ ದಾಗ ಅದು ಕೇಳ್ಬೋದು. ಸೊ ಇದನ್ನ ನೀವು ಏನ್ ಮಾಡ್ರಿ, ಚಂದಂಗೆ ನೆನಪಿಟ್ಕೋರಿ. ಗ್ರೇಟರ್ ದ್ಯಾನ್ 180 ಡಿಗ್ರಿ ಅಂಡ್ ಲೆಸ್ ದ್ಯಾನ್ 360 ಡಿಗ್ರಿ ಏನಂತ ಕರೀತಾರ ಅಂತಂದ್ರೆ ರಿಫ್ಲೆಕ್ಸ್ ಆಂಗಲ್ ಅಂತ ಕರೀತಾರ. ಇನ್ನ ಇದಾದ್ಮೇಲೆ ಏನಂತಂದ್ರ ಇನ್ನೊಂದು ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರ ಆಂಗ್ಯುಲರ್ ಬೈಸೆಕ್ಟರ್ ಅಂತ ಬರುತ್ತೆ. ಆಂಗ್ಯುಲರ್ ಬೈಸೆಕ್ಟರ್ ಅಂತಂದ್ರೆ ಏನು ಅನ್ನೋದನ್ನ ಈಗ ನೋಡೋಣ. ಆಂಗ್ಯುಲರ್ ಬೈಸೆಕ್ಟರ್ ಇಲ್ಲಿ ಒಂದು ಯಾವುದೋ ಒಂದನ್ನ ಏನು ತಗೋತೀನಿ, ಒಂದು ಅಕ್ಯೂಟ್ ಆಂಗಲ್ ಅನ್ನ ತಗೋತೀನಿ. ಅಕ್ಯೂಟ್ ಆಂಗಲ್ ಅಂತಂದ್ರೆ ಒಂದು 45 ಡಿಗ್ರಿದ ಒಂದು ಆಂಗಲ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲ ಇದು 90 ಡಿಗ್ರಿ ಇರುತ್ತೆ, ಇಷ್ಟಾದ್ರೆ ಎಷ್ಟು 90 ಡಿಗ್ರಿ ಇರ್ತದೆ. ನಾ ಏನು ಮಾಡ್ತೀನಿ, ಎಕ್ಸಾಕ್ಟ್ ಆಗಿ ಒಂದು 45 ಡಿಗ್ರಿಗೆ ಒಂದು ಏನು ಮಾಡ್ಕೋತೀನಿ, ಇದು ಮಾಡ್ತೀನಿ. ಇಲ್ಲಿ ಏನಾಗಿರುತ್ತೆ, ಆಂಗಲ್ ಏನಾಗಿರುತ್ತೆ, ಈ ರೀತಿ ಫಾರ್ಮೇಶನ್ ಆಗಿರುತ್ತೆ. ಆಂಗ್ಯುಲರ್ ಬೈಸೆಕ್ಟರ್ ಅಂದ್ರೆ ಏನ, ಯಾವುದು ಆಂಗ್ಯುಲರ್ ಬೈಸೆಕ್ಟರ್ ಇಸ್ ಎ ಬೈಸೆಕ್ಟರ್ ವಿಚ್ ಡಿವೈಡ್ಸ್ ದ ಆಂಗಲ್ ಎಕ್ಸಾಕ್ಟ್ಲಿ ಹಾಫ್. ಅಂದ್ರ ಈ ಒಂದು ಆಂಗಲ್ ಅನ್ನ ಕರೆಕ್ಟ್ ಹಾಫ್ ಆಗಿ ಡಿವೈಡ್ ಮಾಡ್ತಂದ್ರೆ ಅದಕ್ಕೆ ಏನಂತ ಕರೀತಾರ ಅಂದ್ರೆ ಆಂಗ್ಯುಲರ್ ಬೈಸೆಕ್ಟರ್ ಅಂತ ಹೇಳಿ ಕರೀತಾರ. ನಾ ಇದನ್ನ ಅಕಸ್ಮಾತ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಇದು 40 ಡಿಗ್ರಿ ಇರುತ್ತೆ. ಈ 40 ಡಿಗ್ರಿ ಅಂದ್ರೆ ನಾ ಏನ್ ಮಾಡ್ತೇನೆ, ಎಕ್ಸಾಕ್ಟ್ ಆಗಿ ಹಾಫ್ ಆಗಿ ನಾ ಇದನ್ನ ಡಿವೈಡ್ ಮಾಡಿ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಎಕ್ಸಾಕ್ಟ್ ಆಗಿ ಹಾಫ್ ಆಗಿ ಇಲ್ಲಂದ್ರೆ ಇಲ್ಲಿ 20 ಡಿಗ್ರಿ ಫಾರ್ಮೇಶನ್ ಆಗಿರುತ್ತೆ, ಇಲ್ಲಿ 20 ಡಿಗ್ರಿ. ಅಂದ್ರೆ ಈ 40 ಡಿಗ್ರಿ ಆಂಗಲ್ ಅನ್ನ ಎಕ್ಸಾಕ್ಟ್ ಆಗಿ ಹಾಫ್ ಆಗಿ ಅದೇನ್ ಮಾಡ್ತದ ಅಂದ್ರೆ ಡಿವೈಡ್ ಮಾಡತ್ತ. ಅಂತ ಒಂದು ರೇಗ್ ಏನಂತ ಕರೀತಾರಂದ್ರೆ ಆಂಗ್ಯುಲರ್ ಬೈಸೆಕ್ಟರ್ ಅಂತ ಕರೀತಾರ. ಇಲ್ಲಿ ಈ ಆಂಗಲ್ದಾಗ ಓ ಎ ಅನ್ನೋದೊಂದು ರೇ, ಒ ಬಿ ಅನ್ನೋದೊಂದು ರೇ. ಅಂದ್ರ ಆಂಗಲ್ ಬಿ ಓ ಏನೋ ಒಂದು ಮೊದಲು ಇನಿಷಿಯಲ್ ಆಂಗಲ್ ಇತ್ತು, ಎಷ್ಟಿತ್ತು ಅಂತಂದ್ರ 40 ಡಿಗ್ರಿ ಇತ್ತು. ಈ ಆಂಗಲ್ ಇದೇನ್ ಮಾಡ್ತಂದ್ರ ಸಿ ಅನ್ನೋದಂತ ರೇ ಏನ್ ಮಾಡತ್ತಂದ್ರ ಈ ಆಂಗಲ್ ಅನ್ನ ಎಕ್ಸಾಕ್ಟ್ ಆಗಿ ಹಾಫ್ ಆಗಿ ಏನ್ ಮಾಡತ್ತ, ಡಿವೈಡ್ ಮಾಡತ್ತ. ಅಂದ್ರ ಏನೇನಾಯ್ತು, ಇಲ್ಲಿ ನೋಡ್ಬೋದು ನೀವು, ಈ ಸಿ ಅನ್ನೋದೊಂದು ಓ ಸಿ ಅನ್ನೋದೊಂದು ರೇ ಈ ಆಂಗಲ್ ಅನ್ನ ಎಕ್ಸಾಕ್ಟ್ ಆಗಿ ಹಾಫ್ ಆಗಿ ಡಿವೈಡ್ ಮಾಡುತ್ತೆ. ಅದಕ್ಕೆ ಏನಂತ ಕರೀತಾರ ಅಂದ್ರ ಈ ಓ ಸಿ ರೇಗೆ ಏನಂತ ಕರೀತಾರ ಅಂದ್ರ ಆಂಗ್ಯುಲರ್ ಬೈಸೆಕ್ಟರ್ ಅಂತ ಕರೀತಾರ. ಇದೇನಿದೆ, ಇದು ಎಕ್ಸಾಕ್ಟ್ ಆಗಿ ಯಾವ್ದು ಹಾಫ್ ಮಾಡತ್ತಲ್ಲ ಅದಕ್ಕೆ ಆಂಗ್ಯುಲರ್ ಬೈಸೆಕ್ಟರ್ ಅಂದ್ರೆ ಕರೆಕ್ಟ್ ಆದ ಏನ್ ಮಾಡತ್ತಂದ್ರ ಅದ ಪೂರ್ತಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹಾಫ್ ಆಗಿ ಏನ್ ಮಾಡ್ತದೆ, ಡಿವೈಡ್ ಮಾಡುತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಆಂಗ್ಯುಲರ್ ಬೈಸೆಕ್ಟರ್. ಆಂಗ್ಯುಲರ್ ಬೈಸೆಕ್ಟರ್ ಈ ರೇ ಆಂಗ್ಯುಲರ್ ಬೈಸೆಕ್ಟರ್ ಇತ್ತಂದ್ರೆ ಆಟೋಮೆಟಿಕ್ ಆಗಿ ಇದು ಟೋಟಲ್ ಆಂಗಲ್ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತಲ್ಲ ಅಷ್ಟು ಎರಡು ಆಂಗಲ್ ಸಪರೇಟ್ ಆಗಿ ಇದನ್ನ ಆಗತ್ತವ. ಇಲ್ಲಿ ನೀವು ನೋಡ್ಬೋದು ಆಂಗಲ್ ಬಿ ಒ ಸಿ ಎಷ್ಟಾಗತ್ತಂದ್ರೆ ಆಂಗಲ್ ಬಿ ಒ ಸಿ ಎಷ್ಟಾಗತ್ತಂದ್ರೆ ಇಲ್ಲಿ 20 ಡಿಗ್ರಿ ಆಗತ್ತ. ಅದೇ ರೀತಿಯಾಗಿ ಆಂಗಲ್ ಸಿ ಒ ಎ ಎಷ್ಟಾಗತ್ತಂದ್ರೆ 20 ಡಿಗ್ರಿ ಆಗತ್ತ. ಸೊ ಆಂಗಲ್ ಬಿ ಒ ಸಿ ಪ್ಲಸ್ ಆಂಗಲ್ ಸಿ ಒ ಈಕ್ವಲ್ ಟು 40 ಡಿಗ್ರಿ. ಅಂದ್ರೆ ಏನಾಗತ್ತಂದ್ರೆ ಈ ಒ ಸಿ ಅನ್ನೋದೊಂದು ರೇ ಏನ್ ಮಾಡತ್ತಂದ್ರೆ ಎಕ್ಸಾಕ್ಟ್ ಆಗಿ ಏನಾಗತ್ತ ಅದು ಈ ಆಂಗಲ್ ಅನ್ನ ಡಿವೈಡ್ ಮಾಡೋದಕ್ಕೆ ಅದಕ್ಕೆ ಆಂಗ್ಯುಲರ್ ಬೈಸೆಕ್ಟರ್ ಅಂತ ಹೇಳಿ ಕರೀತಾರೆ. ಸೊ ನೀವು ಇಲ್ಲಿ ತನಕ ಏನ್ ಮಾಡಿದ್ರಿ ಅಂತಂದ್ರೆ ಆಂಗಲ್ಸ್ ಗಳ ಟೈಪ್ಸ್ ಅನ್ನ ನೋಡಿದ್ರಿ. ಅಕ್ಯೂಟ್ ಆಂಗಲ್ ಅಂದ್ರೆ ಏನು, ಫಸ್ಟ್ ಏನು ಸ್ಟ್ರೇಟ್ ಆಂಗಲ್ ಅಂದ್ರೆ ಏನು, ಅದಾದ ನಂತರ ರೈಟ್ ಆಂಗಲ್ ಅಂದ್ರೆ ಏನು, ಅದಾದ ನಂತರ ಅಕ್ಯೂಟ್ ಆಂಗಲ್ ಅಂದ್ರೆ ಏನು, ಅಬ್ಚೂಸ್ ಆಂಗಲ್ ಅಂದ್ರೆ ಏನು, ಮತ್ತೆ ರಿಫ್ಲೆಕ್ಸ್ ಆಂಗಲ್ ಅಂದ್ರೆ ಏನು, ಮತ್ತೆ ಆಂಗ್ಯುಲರ್ ಬೈಸೆಕ್ಟರ್ ಅಂದ್ರೆ ಏನು ಅಂತ ಹೇಳಿ ನೀವು ತಿಳ್ಕೊಂಡ್ರಿ. ಸೊ ನೀವು ಏನ್ ಮಾಡ್ಬೇಕಂದ್ರ ಏನು ಇವು NCERT ಬುಕ್ಸ್ ಏನ್ ಬರ್ತಾವಲ್ಲ ಆ ಬುಕ್ಸ್ ಗಳನ್ನ ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಅದರಲ್ಲೆಲ್ಲ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನಾ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇದನ್ನ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡ ನಂತರನ ನಾವು ಪ್ರಾಬ್ಲಮ್ಸ್ ಅನ್ನ ಇದ್ರ ಮ್ಯಾಗಿನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಈಸಿ ಆಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಈ ಏನ ಟ್ರಾನ್ಸ್ಫರ್ಸ್ ಎಲ್ಲ ಅವು ಎಲ್ಲ ಬರ್ತಾವ. ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಸೊ ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನನ್ನ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ